ಕರ್ಮದಲ್ಲಿ 2 ವಿಧಗಳಿವೆ. ಏಕೆಂದರೆ ನಿಮ್ಮ ಬಳಿ 2 ವಿಷಯಗಳಿವೆ. ಒಂದು ದೇಹ, ಇನ್ನೊಂದು ಆತ್ಮ. ನೀವು ದೇಹದ ಕರ್ಮವನ್ನು ಅಸಡ್ಡೆ ಮಾಡಿದರೂ ಸಹ ಆತ್ಮದ ಕೆಲಸದಲ್ಲಿ ಅಸಡ್ಡೆ ಮಾಡಬೇಡಿ. ನಾವು ವಿರುದ್ಧವಾಗಿ ಮಾಡುತ್ತಿದ್ದೇವೆ. ಮೊದಲು ದೇಹದ ಕೆಲಸವನ್ನು ಮಾಡಿ ಸಮಯ ಸಿಕ್ಕರೆ, ಅದು ಅನುಪಯುಕ್ತ ಸಮಯ, ಅದನ್ನು ಪರಮಾರ್ಥಕ್ಕೆ ಬಳಸುತ್ತೇವೆ. ಅಂತೆಯೇ ದೇಹ, ಮನಸ್ಸು ಮತ್ತು ಸಂಪತ್ತು ಮೂರನ್ನು ಜಗತ್ತಿನಲ್ಲಿ ತಕ್ಷಣವೇ ಬಳಸಲಾಗುತ್ತದೆ ಮತ್ತು ಅವುಗಳನ್ನು ದೇವರ ಕ್ಷೇತ್ರದಲ್ಲಿ ಬಳಸಲು ಹಿಂಜರಿಯುತ್ತೇವೆ ಅಸಡ್ಡೆಯಿಂದ. ಅನಂತ ಜನ್ಮಗಳಿಂದ ಹೀಗೆಯೇ ಬದುಕಿದ್ದೇವೆ, ಅನಂತ ದೇವರನ್ನು ಕಂಡಿದ್ದೇವೆ, ಅನಂತ ಸಂತರನ್ನು ಭೇಟಿಯಾಗಿದ್ದೇವೆ, ಅವರು ವಿವರಿಸಿದ್ದಾರೆ. ನಮಗೂ ಅರ್ಥವಾಗಿದೆ. ಆದರೆ ಶರಣಾಗತಿಯಲ್ಲಿ ಅಸಡ್ಡೆ, ಭಕ್ತಿಯಲ್ಲಿ ಅಸಡ್ಡೆ. ನಾಳೆ ಮಾಡುತ್ತೇನೆ, ನಾಳೆ ಬರುವ ಮೊದಲೇ ಹೊರಟರೆ ಯಮರಾಜ ತನ್ನ ಖಾತೆಯೊಂದಿಗೆ ಕುಳಿತಿದ್ದಾನೆ, ಕಾಯುತ್ತಿದ್ದಾನೆ. ನಿಮ್ಮ ಸಮಯ ಮುಗಿಯಿತು, ಹೊರಡಿ. ಅರೆ, ನಾನು ಇನ್ನೂ ಚಿಕ್ಕವ, ಬಲಿಷ್ಠವಾಗಿದ್ದೇನೆ, ಚಿಕ್ಕವ ಯುವಕ, ಏನೂ ಇಲ್ಲ, ಸಮಯ ಮುಗಿದಿದೆ ಅಷ್ಟೇ. ನಾನು ಕಾಲಾನುಸಾರ ಕೆಲಸ ಮಾಡುತ್ತೇನೆ, ಹೋಗಬೇಕಾಗುತ್ತದೆ. ಅರೆ, ನಾನು ರಾಜ, ನಾನು ಪ್ರಧಾನಿ, ನಾನು ರಾಜ್ಯಪಾಲ. ಅರೆ, ನೀನು ಇಂದ್ರನಾಗಿರಲಿ, ಯಾರೇ ಇರಲಿ, ಎಲ್ಲರೂ ಹೋಗಲೇಬೇಕು. ಕಾಲದ ಮುಂದೆ ಯಾರ ದರ್ಪವೂ ನಡೆಯಲ್ಲ. ಪ್ರತಿಯೊಬ್ಬರೂ ಅವನಿಗೆ ವಿಧೇಯರಾಗಬೇಕು, ನೇರವಾಗಿ ಅಥವಾ ವಕ್ರವಾಗಿ. ನನಗೆ 1 ಸೆಕೆಂಡ್ ಕೊಡಿ. ಕಾಲ, ಮಹಾರಾಜರೇ, ನಾನು ಆಸ್ತಿಯ ಸಹಿ ಮಾಡುತ್ತೇನೆ. ಇಲ್ಲ, 1 ಸೆಕೆಂಡ್ ಕೂಡ ಇಲ್ಲ, ಅದೇ ಕ್ಷಣದಲ್ಲಿ ಹೋಗಬೇಕಾಗುತ್ತದೆ. ಹಾಗಾಗಿ ಸಮಯ ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ, ಕೂಡಲೇ ಪರಮಾರ್ಥದ ಕಾರ್ಯಗಳನ್ನು ಶುರು ಮಾಡಿ. ತಕ್ಷಣ ಧ್ಯಾನ ಸಾಧನೆ ಶುರು ಮಾಡಿ. 1 ಕ್ಷಣದ ಭರವಸೆಯಿಲ್ಲ. ನೀವು ಈ ಸೂತ್ರವನ್ನು ನೆನಪಿಸಿಕೊಂಡರೆ ಯಾವುದೇ ನಿರ್ಲಕ್ಷ್ಯ ಇರುವುದಿಲ್ಲ. ನಾವು ಎಚ್ಚರ ತಪ್ಪಿದ್ದೇವೆ ಅಷ್ಟೇ. ಈಗ ನಮಗೆ ಅರ್ಧ ಗಂಟೆ ಫ್ರೀ ಸಮಯವಿದೆ, ಏನು ಮಾಡುವುದು? ಈಗ ಹೆಂಡತಿ ಜತೆ ಕುಳಿತಿದ್ದಾರೆ, ಅವಳೊಂದಿಗೆ ಹರಟೆ ಹೊಡೆಯುತ್ತಾರೆ. ಅರ್ಧ ಗಂಟೆ ಸಮಯ ಹೇಗೆ ಕಳೆಯುವುದು? ಅನಾವಶ್ಯಕ. ಅವನು ಹೀಗಿದ್ದಾನೆ, ಅವಳು ಹೀಗಿದ್ದಾಳೆ. ನಿಮಗೆ ಈ ವಿಷಯಗಳನ್ನು ಚರ್ಚೆಯಿಂದ ಏನಾದರೂ ಉಪಯೋಗವಿದೆಯೇ? ಇಲ್ಲ, ಎಂಜಾಯ್ಮೆಂಟಿಗೆ ಅಷ್ಟೇ. ಅಂದರೆ ನಾವು ಸಮಯ ವ್ಯರ್ಥ ಮಾಡುವುದಕ್ಕೆ ಮುಂದಾಗಿದ್ದೇವೆ. ಹೀಗೆ ಈ ಮಾನವ ದೇಹದ ಅಮೂಲ್ಯ ಸಮಯ ಕೊನೆಗೊಳ್ಳುತ್ತದೆ. ನಾವು ಕೂಡ ಮಾತನಾಡುತ್ತೇವೆ, ಮಗನೇ, ನನಗೆ 80 ವರ್ಷವಾಯಿತು, 85 ಆಯಿತು, ನಮ್ಮ ಸಮಯ ಕಳೆದಿದೆ. ನಿಮ್ಮದು ಕಳೆದಿದೆ ಎಂದು ನೀವು ಭಾವಿಸುತ್ತೀರಿ. ಏನು ಕಳೆದಿದೆ? ಅಂದರೆ ನಾವು ಹೊರಡಲಿದ್ದೇವೆ. ನೀವು ಎಲ್ಲಿಗೆ ಹೋಗುತ್ತೀರಾ? ದೇವರ ಗೋಲೋಕಕ್ಕೆ. ಮೊದಲು ನಿಮ್ಮ ಕರ್ಮದ ಬಗ್ಗೆ ಯೋಚಿಸಿ. ಯಾವ ಅರ್ಥದಲ್ಲಿ ನೀವು ಹೀಗೆ ಹೇಳುತ್ತೀರಿ? ನೀವು ತುಂಬಾ ಉತ್ಸಾಹದಿಂದ ಹೇಳುತ್ತಿದ್ದೀರಿ, ನಮ್ಮದು ಮುಗಿಯಿತು, ಮನುಷ್ಯ ದೇಹವನ್ನು ವ್ಯರ್ಥ ಮಾಡಿದ್ದೇವೆ. ತನ್ನನ್ನು ತಾನೇ ನಾಶಪಡಿಸುತ್ತಾರೆ. ಮರಣದ ಮೊದಲು ದೇವರನ್ನು ಪಡೆಯದಿದ್ದರೆ ಅದು ಆತ್ಮಹತ್ಯೆ ಎಂದು ಶಾಸ್ತ್ರ ಹೇಳುತ್ತದೆ. ಅರೆ, ನಿನಗೆ ಭಗವಂತ ಪ್ರಾಪ್ತಿಯಾಗದಿದ್ದರೆ ಏನಾದರೂ ಕಡಿಮೆಯಾದರೂ ಭಯಪಡಬೇಡಿ, ಮುಂದಿನ ಜನ್ಮದಲ್ಲಿ ಅದನ್ನು ಪೂರ್ಣಗೊಳಿಸಿ. ಆದರೆ ಶುರು ಮಾಡಿ, ಈಗಲಾದರೂ ಸಮಯ ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ.